ಗುರು ಅಣ್ಣ ಬಸವಣ್ಣವರನ್ನು ನನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತಾ ಅರಸಣಗಿಯ ಪುರವಾಸರಾಗಿರ್ತಕ್ಕಂಥ ಶ್ರೀ ಮಾರುತೇಶ್ವರ ಹಾಗೂ ಬೀರಲಿಂಗೇಶ್ವರರ ಪಾದ ಕಮಲಗಳಿಗೆ ನಮನಿಸುತ್ತಾ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಮಾರುತೇಶ್ವರ ತರುಣ ನಾಟಕ ಸಂಘ ಅರಸಣಗಿಯವರು ಹಮ್ಮಿಕೊಂಡಿರ್ತಕ್ಕಂಥ ಸುಂದರ ಸಾಮಾಜಿಕ ನಾಟಕವಾಗಿರ್ತಕ್ಕಂಥ ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಎಂಬ ಸಾಮಾಜಿಕ ಸುಂದರ ನಾಟಕದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಶೈಲ ಸಂಗಯ್ಯ ಹಿರೇಮಠ್ ಸಕಿನ್ ಅರ್ಶಿನ್ ಇವರು ಕೂಡ ತಮ್ಮ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಸಾನ್ನಿಧ್ಯ ಸ್ಥಾನವನ್ನು ಶ್ರೀ ಬಸಯ್ಯಮ್ಮ ಹಿರೇಮಠ್, ಅದೇ ರೀತಿಯಾಗಿ ದಯಾನಂದ್ ಹಿರೇಮಠ್ ಇವರು ಕೂಡ ಅಲಂಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷ ಸ್ಥಾನವನ್ನು ಶ್ರೀ ಗುಳಪ್ಪ ಲಕ್ಕಪ್ಪಹಳ್ಳಿ ಪ್ರಗತಿಪರ ರೈತರು, ಅದೇ ರೀತಿಯಾಗಿ ಶ್ರೀ ನವೀನ್ ಗೌಡ್ ಪಾಟೀಲ್ ಜೇಮ್ಸ್ ಶುಗರ್ಸ್ ಇವರು ಕೂಡ ತಮ್ಮ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಗಣ ಅಧ್ಯಕ್ಷ ಸ್ಥಾನವನ್ನು ಶ್ರೀ ಶಿವಾನಂದ್ ಅಂಗಡಿ ಸರ್ ಅವರು ಕೂಡ ಅಲಂಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಮಾನ್ಯ ಸಚಿವರು, ಜವಳಿ ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಇವರು ನಿರ್ವಹಿಸಬೇಕಾಗಿತ್ತು. ಯಾವುದೇ ಒಂದು ಕಾರಣದಿಂದಾಗಿ ಏನಪ್ಪಾ ಅಂದ್ರೆ ಅವರಿಗೆ ಬರಲು ಸಾಧ್ಯವಾಗಿರದ ಕಾರಣದಿಂದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಅಥವಾ ಈ ಉದ್ಘಾಟಕರಾಗಿ ಉದ್ಘಾಟನಾ ಸ್ಥಾನವನ್ನು ನಿಮ್ಮೆಲ್ಲರ ಯುವಕರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ತಾನಜನವರು ಕೂಡ ವಹಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಅವರಿವರೆನ್ನದೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ನಮ್ಮ ಭಾರತೀಯ ಒಂದು ಸಂಪ್ರದಾಯದಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿ ಮಹೋದಯರನ್ನು ಸ್ವಾಗತಿಸಿಕೊಳ್ಳುವ ಈ ಒಂದು ಶುಭ ಕಾರ್ಯಕ್ರಮ, ಇಂಥ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಮ್ಮೂರಿನ ಅದೇ ರೀತಿಯಾಗಿ ಎಲ್ಲ ಯುವಕರ ಒಂದು ಕಣ್ಮಣಿಯಾಗಿರ್ತಕ್ಕಂಥ ಶ್ರೀ ಸಬಣ್ಣ ಗೌಡರವರು ನೆರವೇರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಥಮದಲ್ಲಿ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರುತೇಶ್ವರನನ್ನು ಹಾಗೂ ಬೀರಲಿಂಗೇಶ್ವರನನ್ನು ಮನದಲ್ಲಿ ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ರೈತರ ನಾಡು ಅರಸಣಗಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಅರಸಣಗಿ ಇವರು ಅರ್ಪಿಸುವಂತ ಸುಂದರ ಕಲಾಕುಸುಮ ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಅರ್ಥಾತ್ ಹಿಂದೂ ಹುಲಿಗಳ ಗಂಡ ಎಂಬ ಸುಂದರ ಸಾಮಾಜಿಕ ನಾಟಕ ಇವತ್ತಿನ ದಿವಸ ನಮ್ಮ ಊರಿನಲ್ಲಿ ರಂಗ ಪ್ರದರ್ಶನಗೊಳ್ತಾ ಇದೆ. ಈ ನಾಟಕದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾದಂಥ ಅತಿಥಿ ಮಹೋದಯರನ್ನು ಸ್ವಾಗತಿಸುವುದು ವಾಡಿಕೆ. ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಸಂಗೀತ ಬಳಗದವರಿಗೆ ಕೂಡ ತುಂಬ ಹೃದಯದ ಸ್ವಾಗತ. ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಿರ್ತಕ್ಕಂಥ ಯಾವತ್ತು ನನ್ನ ಅರಸಣಗಿ ಗ್ರಾಮದ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ಬಂಧು ಬಾಂಧವರೇ, ಹಾಗೆಯೇ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದಂಥ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕವನ್ನು ನೋಡಲು ಆಗಮಿಸಿದ್ರಿ. ತಮ್ಮೆಲ್ಲರಿಗೂ ಕೂಡ ನನ್ನ ಸಾವಿರದ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಬಂಧುಗಳೇ, ನಾಟಕ ಎಂದ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ವಿಚಾರವು ಇರುವುದು ಸಹಜ. ಹಂಸ ಕ್ಷೀರ ನ್ಯಾಯದಂತೆ ಒಳ್ಳೆಯ ವಿಚಾರಗಳನ್ನು ಸ್ವೀಕಾರ ಮಾಡಿಕೊಂಡು ಕೆಟ್ಟದನ್ನು ಇಲ್ಲೇ ಬಿಟ್ಟು ಶಾಂತತೆಯನ್ನು ಕಾಪಾಡಿಕೊಂಡು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕೆಂದು ತಮ್ಮಲ್ಲಿ ಮಗದೊಮ್ಮೆ ವಿನಂತಿಸಿಕೊಳ್ಳುತ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಗ್ರಾಮದವರ ಪ್ರೀತಿಯ ಕರೆಗೆ ಒಟ್ಟು ಆಗಮಿಸಿ ಈ ಸುಂದರ ಸಮಾರಂಭದ ಸೊಬಗನ್ನು ಹೆಚ್ಚಿಸಿದಂತ ಅತಿಥಿ ಮಹೋದಯರನ್ನ ಸ್ವಾಗತಿಸುವುದು ವಾಡಿಕೆ.
ಹಾಗೆಯೇ ಈ ನಮ್ಮ ಸ್ವಾಗತ ಕಾರ್ಯಕ್ರಮದೊಂದಿಗೆ ಮೊದಲಿಗೆ ಸ್ವಾಗತ ಗೀತೆಯನ್ನು ನಮ್ಮ ಸಂಗೀತ ಬಳಗದವರು ನಡೆಸಿಕೊಡ್ಬೇಕಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಬಂದು ನಡೆಸಿಕೊಡ್ಬೇಕಂದು ಕೇಳ್ಕೊಳ್ತಾ ಇದ್ದೇನೆ. ಗುರುವೇ ನೀನೋ ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನೋ ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನೋ ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನೋ ಕಾರಣನಯ್ಯ ಗುರುವೇ ನೀನೋ ಕಾರಣನಯ್ಯ ಮಾಂಸಪಿಂಡ ಭೋಗಿ ಮಂತ್ರಪಿಂಡವಾಗಲು. ಮಾಂಸಪಿಂಡ ಭೋಗಿ ಮಂತ್ರಪಿಂಡವಾಗಲು. ಗುರುವೇ ನೀನೋ ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನೋ ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನೋ ಕಾರಣನಯ್ಯ ಗುರುವೇ ನೀನೋ ಕಾರಣನಯ್ಯ ಅಂದ ಗುಣವ ಹೋಗಿ ಲಿಂಗ ಗುಣವು ಬರಲು. ಅಂದ ಗುಣವ ಹೋಗಿ ಲಿಂಗ ಗುಣವು ಬರಲು. ಗುರುವೇ ನೀನೋ ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನೋ ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ನನ್ನ ಭವದ ಬಂಧನ ಬಿಡಿಸಲು. ಇಲ್ಲಿವರೆಗೆ ಸ್ವಾಗತ ಗೀತೆಯನ್ನು ಹಾಡಿದಂತ ನಮ್ಮ ಸಂಗೀತ ಬಳಗದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ಲಾದ ಮಾತಿಗೆ ಕಲ್ಲಾದ ನನ್ನ ಮನವು, ಅಲ್ಲಾದ ಮಾತಿಗೆ ಕಲ್ಲಾದ ನನ್ನ ಮನವು, ಮಲ್ಲಿಗೆ ಹೂವು ಕೊರಳಿಗೆ ಹಾಕಿದರ, ಮಲ್ಲಿಗೆ ಹೂವು ಕೊರಳಿಗೆ ಹಾಕಿದರ ಕಲ್ಲಾದ ಮನಸ್ಸು ಕರಿಗ್ಯಾವ, ಕಲ್ಲಾದ ಮನಸ್ಸು ಕರಿಗ್ಯಾವ ಅಂತ ಒಂದು ಕಡೆ ನಮ್ಮ ಜಾನಪದ ಕರತಿ ಬಾಳು ಸೊಗಸಾಗಿ ಹೇಳ್ತಾಳೆ. ಈಗ ಮಲ್ಲಿಗೆ ಹಾರವನ್ನು ಕೊರಳಿಗೆ ಹಾಕುವ ಕಾರ್ಯಕ್ರಮ ಅಂದರೆ ಮಾಲಾರ್ಪಣೆಯ ಕಾರ್ಯಕ್ರಮ. ಮೊದಲಿಗೆ ಸಿದ್ದಪುತ್ಯ ಪೂಜಾರಿ ಅವರು ವೇದಿಕೆ ಮೇಲೆ ಬರಬೇಕು. ಸಿದ್ದಪುತ್ಯ ಪೂಜಾರಿ ಅವರು ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡು ವೇದಿಕೆ ಮೇಲೆ ಆಶೀರ್ವಾದಂತ ಸಿರಸೈಲ್ ಸಂಘ ಹಿರೇಮಠ ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಸದು ಮಣ್ಣಿಕೇರಿ ಅವರು ನಡೆಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಬಾಳಿನ ದೇವರು ಗುರುತುಟ್ಟ ರಾಜರು. ನನ್ನ ಬಾಳಿನ ದೇವರು ಗುರುತುಟ್ಟ ರಾಜರು. ಇವರೇ ನನ್ನ ಹೃದಯದಲ್ಲಿ ಗೇರಿ ಪೂಜೆ ಬಂದರು. ಕಂಡೆ ಕಂಡೆ
ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ವೇದಿಕೆ ಮೇಲೆ ಆಶೀರ್ವಾದಂತ ನಮ್ಮ ಗ್ರಾಮದ ಹಿರಿಯರಾದಂತ ಗೂಳಪ್ಪ ಲಕ್ಕಪ್ಪ ಹಳ್ಳಿ ಇವರು ಕೂಡ ವೇದಿಕೆ ಮೇಲೆ ಆಶೀರ್ವಾದಿದ್ದಾರೆ. ಅವರಿಗೆ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಕಾಳಪ್ಪ ಬಡಿಗೇರ್ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಕರುನಾಟಕಾಯಿ ಸದಾ ಚಿನ್ಮಯಿ, ಕರುನಾಟಕಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ಪ್ರೇಮಾಲಯ, ಕರುನಾಟಕಾಯಿ ಸದಾ. ಉದ್ಘಾಟಕರಾಗಿ ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ಆಗಮಿಸಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೂ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ನೆರೆ ಗ್ರಾಮದ ಆತ್ಮೀಯರಾದಂಥ ತಾನಾಜಿ ನಗರ ಶಿವಾನಂದ ಪಾಟೀಲರ ಅಭಿಮಾನದ ಬಳಗದ ಅಧ್ಯಕ್ಷರಾದಂಥ ತಾನಾಜಿ ನಗರ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನಮ್ಮ ಗ್ರಾಮದ ಹಿರಿಯರಾದಂಥ ಗೂಳಪ್ಪನ ಹಳ್ಳಿಯವರು ನಡೆಸ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೀರಿ. ವೀರ ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರಸಾದು ಸಂತರ ಅಲಿ ನಿನ್ನದು, ಶಿಲ್ಪಿಕಾರರ ಅಲಿ ನಿನ್ನದು, ಸಂಗೀತ ಸಾಹಿತ್ಯ ಶನಿ ನಿನ್ನದು, ಕರುನಾಟಕಾಯಿ ಸದಾ ಚಿನ್ಮಯಿ, ಕರುನಾಟಕಾಯಿ ಸದಾ ಚಿನ್ಮಯಿ. ಹಾಗೆಯೇ ವೇದಿಕೆ ಮೇಲೆ ಆಶೀರ್ವಾದಂತ ಶಿವಾನಂದ ಅಂಗಡಿ ಕಾಂಗ್ರೆಸ್ ಧುರೀಣರು ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಬಸು ಪೂಜಾರಿ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಜೀವತಂತಿ ನೀಡುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ. ಹಾಗೇನೆ ನಮ್ಮ ನೆರೆಯ ಮಧುರೆಕೊಪ್ಪ ಗ್ರಾಮದ ಆತ್ಮೀಯರಾದಂಥ ಪ್ರಭು ಕೊಳಬಲಿ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಭೀಮಣ್ಣ ಕುಂಬಾರ್ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ಗುಡಿ ನಮ್ಮದು, ಕಸ್ತೂರಿ ಕನ್ನಡದ ಸರಿ ನಮ್ಮದು, ರೋಮ ರೋಮದಲ್ಲಿ ನಿಂತ ತಾಯಿ. ಹಾಗೇನೆ ನಮ್ಮ ನೆರೆಯ ಗಡಿ ಗ್ರಾಮದ ಆತ್ಮೀಯರಾದಂಥ ಸುಲ್ತಾನ್ ಸಾಬ್ ದೊಡ್ಡಮನಿ ಮುಸ್ಲಿಂ ಸಮಾಜದ ಅಧ್ಯಕ್ಷರು ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಪರಶು ತಮ್ಮದವರು ನಡೆಸಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದೋ ಕರುಣಾಳು ಮನ್ನಿದೋ, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಕನ್ನಡ ಮಣ್ಣನ್ನು ಮರಿಬೇಡ. ಈಗ ತಾನೇ ಆಗಮಿಸಿದಂತ ನಮ್ಮ ಗ್ರಾಮದ ಅರ್ಚಕರಾದಂಥ ಸಿದ್ದಪುತ್ಯ ಪೂಜಾರಿ ಇವರಿಗೆ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಅಖಂಡಪ್ಪ ತುಬಾಕಿ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ತೆರಿದೆ ತಾಯ್ನಾಡು ಮೌನದ ತಲೆಗಳ ನೆಲೆ ನೀಡು, ಬಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣ
ನಿನ್ನನ್ನು ಮದಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ನಿನ್ನನ್ನು ತೆರಿಬೇಡ. ಹಾಗೇನೆ ನಮ್ಮ ಹಾಗೇನೆ ನಮ್ಮ ನೆರೆಯ ಗಣಿ ಗ್ರಾಮದ ಆತ್ಮೀಯರಾದಂಥ ಗಂಗಾಧರನ ಬ್ಯಾಕ್ವಾರ್ಡ್ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಹಾಡಾಗಲಿ ಗೋಡಾಗಲಿ ನಾಡಾಗಲಿ ಕಟ್ಟೋಕೆ ನಾಡಾದಿನ ಕಟ್ಟೋಕೆ ಮೂರೇ ದಿನ ಕಲಸಿದರು ಮಣಿಗಳು ಕಲಸಿದರು ಕಲಿಗಳು ನೆತ್ತರಲ್ಲಿ ನೆತ್ತಿನ ಈ ನೆಚ್ಚಿನ ಸಾಮ್ರಾಜ್ಯವ ಮಾಡಿದರು ಕವಿಗಳು ಕರಗಿದವು ಬೆಲೆಗಳು ತುಂಬಿದರು ಎದೆಯಲ್ಲಿ ಸಿರಿಗಂಗಳ ಅಭಿಮಾನವ. ಹಾಗೇನೆ ಜ್ಯೋತಿ ಬೆಳಗು ಅಂತ ಜ್ಞಾನಪ ಚಲವಾದಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಬೆಂಗಳೂರು ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಹುಲ್ಲಪ್ಪ ಪೂಜಾರಿ ಅವರು ನಡೆಸಿಕೊಳ್ಬೇಕಂದ್ರೆ ಕೇಳ್ಕೊತಾ ಇದ್ದೇನೆ. ಜೇನಿನ ಬಳಿಯೋ ಹಾಲಿನ ಮಲೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ಜೇನಿನ ಬಳಿಯೋ ಹಾಲಿನ ಮಲೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ರಾಣಿಯ ವೀಣೆಯ ಸ್ವರಮಾಧುರ್ಯವ. ಹಾಗೇನೆ ನೆರೆಯ ರವಿ ಗೋಸಂಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೋಲಾರ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಸಿದ್ದು ಹೊಸಮಣಿ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ರಾಣಿಯ ವೀಣೆಯ ಸ್ವರಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಬಳಿಯೋ ಹಾಲಿನ ಬಳಿಯೋ ಸುರಿಯೋ ಕನ್ನಡ ಸವಿ ನುಡಿಯೋ. ಹಾಗೇನೆ ವೇದಿಕೆ ಮೇಲೆ ಆಸೀನರಾದಂಥ ಸಂತೋಷ ಕರಾಚಾರಿ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಪರಸುದಿನಿ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಗಪದ ಸರಿ ಬಾಪ ಪರಿಸರಿಸದ ಕವಿ ನುಡಿ ಕನ್ನಡೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ನಂದಿಗೆ ಹೂಗಲು. ಹಾಗೇನೆ ನಮ್ಮ ನೆರೆಯ ಗ್ರಾಮದ ಆತ್ಮೀಯರಾದಂಥ ಡಾಕ್ಟರ್ ಅಶೋಕ ಘಾಟಿ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಬೀರಪ್ಪ ಹೂಗಾರಿ ಇವರು ನಡೆಸಿಕೊಡ್ಬೇಕಂತ ಅವರಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಕುಮಾರ ವ್ಯಾಸನ ಕಾರಣ ಚಂದ ಕವಿ ಸರ್ವಜ್ಞ ಪದಗಳಂದ ದಾಸರು ಶರಣರು ನಾಡಿ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರತ್ನ ರುಚಿದ ಮಣ್ಣಿನ ನುಡಿಯೋ ಪಂಪನ ಹಾಡಿದ ಚಿನ್ನದ ನುಡಿಯೋ ಕನ್ನಡ. ಹಾಗೇನೆ ನಮ್ಮ ನೆರೆಯ ಸೂಳ್ಕೊಳ ಗ್ರಾಮದ ಆತ್ಮೀಯರಾದಂಥ ಯಲ್ಲನಗೌಡ ಬ್ರದರ್ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರು ಅರ್ಪಣೆ ಹಾಗೂ ಸನ್ಮಾನವನ್ನ ವಿಠಲ್ ಮಣಗುಳಿ ಅವರು ನಡೆಸಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ
ಹಾಗೇನೆ ನಮ್ಮ ನೆರೆ ಗ್ರಾಮದ ಆತ್ಮೀಯರಾದಂಥ ರಾಮನಗೌಡ ಸವರಪ್ಪಗೌಡ ಪಾಟೀಲ್ ಸಾಕಿನ ಸುಳ್ಕೋಡ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಅಧಿಕಾರಿಗಳು ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮುದುಕಪ್ಪ ರಾಮನಹಳ್ಳಿ ಇವರು ನಡೆಸಿಕೊಡ್ಬೇಕೆಂದು ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮದ ಹಿರಿಯರಾದಂಥ ಜಾತ್ರಾ ಕಮಿಟಿ ಅಧ್ಯಕ್ಷರಾದಂಥ ಭೀಮರಾವ್ ಕುಲಕರ್ಣಿ ಅವರಿಗೆ ನಮ್ಮ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಅರ್ಜುನ ಪೂಜಾರಿ ಅವರು ನಡೆಸಿಕೊಡ್ಬೇಕೆಂದು ವಿನಿಸಿಕೊಳ್ತಾ ಇದ್ದೇನೆ. ಬಲವಿನ ಸಾಕ್ಷಾತ್ಕಾರ ಬಲವೇ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ. ಹಾಗೆಯೇ ನೆರೆಯ ಸುಳ್ಕೋಡ ಗ್ರಾಮದ ಆತ್ಮೀಯರಾದಂಥ ಶಾಂತಗೌಡ ಪಾಟೀಲ್ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಯಮನಪ್ಪ ಪೂಜಾರಿ ಅವರು ನಡೆಸಿಕೊಡ್ಬೇಕೆಂದು ವಿನಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ನೆರೆಯ ಸುಳ್ಕೋಡ ಗ್ರಾಮದ ಆತ್ಮೀಯರಾದಂಥ ಮಾಂತೇಶ್ ಕುಂಬಾರ್ ಶಿಕ್ಷಕರು ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಬಸವ ಪೂಜಾರಿ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನಂತ ಮುದ್ದು ಅನ್ನ ಕುಂಬಾರ್ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಶಾಲು ಹಾಗೂ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಗುರುವನ್ನ ಹೂಗಾರ ಸಾಕಿನ ಕುಡಿದಿನಿ ಗೊಬ್ಬರದ ಅಂಗಡಿಯ ವ್ಯಾಪಾರಸ್ಥರು ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮುದ್ದಪ್ಪ ಹೂಗಾರ್ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಜನನ ಕೊಡು ಮನದ ಕೊಡು ಲಾಲಿಂಚನ ಮಗಳು ಪ್ರತಿಯದೆಯಾಳ ತುರುಲಯ ತಾಳ ಗೀತೆ ಬಡುಗೆ ಒಳಗಡಿ
ಹಾಗೆಯೇ ನಮ್ಮ ನೆರೆ ಗ್ರಾಮದ ಆತ್ಮೀಯರಾದಂತಹ ಭೀಮಣ್ಣಗೌಡ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಶರಣಪ್ಪ ಬೆಲ್ಲದವರು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮದ ಹಿರಿಯರಾದಂತ ಬಸಪ್ಪ ದಿನ್ನಿ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಈರಣ್ಣ ಕುಂಬಾರವರು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪಕ್ಕದ ಸುಳ್ಕೋಡು ಗ್ರಾಮದ ಹಿರಿಯರಾದಂತ ಚಂದ್ರಪ್ಪಗೌಡ ಪಾಟೀಲ್ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನಿಂಗಪ್ಪ ಕುಂಬಾರ್ ಅವರು ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇನೆ. ಹಾಗೆಯೇ ನಮ್ಮ ನೆರೆ ಗ್ರಾಮದ ಆತ್ಮೀಯರಾದಂತಹ ಶಿವಾನಂದ ಕುಂಬಾರ್ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಸುರೇಶ್ ಕುಂಬಾರ್ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನೆರೆಯ ಕೌಲಿಗಿ ಗ್ರಾಮದ ಆತ್ಮೀಯರಾದಂತ ಜಗದೀಶ್ ದಳವಾಯಿ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ರಮೇಶ್ ಇಂಡಿ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ನೀನು ಹಾಗೆಯೇ ನಮ್ಮ ಗ್ರಾಮದ ಹಿರಿಯರಾದಂತ ಹನುಮಂತರಾವ್ ಹಳ್ಳಿ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ತೋಟಪ್ಪ ತುಬಾಕಿ ಅವರು ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇನೆ.
ನಮ್ಮ ಗ್ರಾಮದ ಹಿರಿಯ ಕಲಾವಿದರಾದಂಥ ಗುರಪ್ಪ ಕುಂಬಾರ್ ಇವರಿಗೂ ಕೂಡ ವೇದಿಕೆ ಪರವಾಗಿ ತುಂಬುವುದಾದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಅರ್ಜುನ್ ಪೂಜಾರಿ ಅವರು ನಡೆಸಿಕೊಡ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೀರಿ. ಹಾಗೆಯೇ ಮಲ್ಲಿಕಾರ್ಜುನ ಮುತ್ತಗಾರ್ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ವಿಠಲ ಮನಗುಳಿ ಅವರು ನಡೆಸಿಕೊಡ್ಬೇಕಂತ ವಿನಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮದ ಆತ್ಮೀಯರಾದಂಥ ಹಿರಿಯರಾದಂಥ ರುದ್ರಪ್ಪ ಮಣ್ಣಿಕೇರಿ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನವನ್ನ ಯಮನಪ್ಪ ಪೂಜಾರಿ ಅವರು ನಡೆಸಿಕೊಡ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮದ ಆತ್ಮೀಯರಾದಂಥ ಈಶ್ವರಪ್ಪ ಗೌಡ ಬಿರಾದಾರ್ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ರಮೇಶ್ ಕುಮಾರ್ ಅವರು ನಡೆಸಿಕೊಡ್ಬೇಕೆಂದು ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಕಲ್ಲಾದರೆ ನಾನು ಬೀರೂರಿನ ನುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದುಮುದು ತಂದ ಕನ್ನಡದ ತಂದ ಸರಬರಿಗೆ ಇರಿದು ಪ್ರೀತಿಯ ತಂದ, ಮುದುಮುದು ತಂದ ಕನ್ನಡದ ತಂದ ಸರಬರಿಗೆ ಎಂದು ಪ್ರೀತಿ ತಂದ, ಮನ್ನಾದರೆ ನಾನು ಬೀರೂರಿನ ನುಡಿಯಲ್ಲಿ ಇರುವೆ, ಮನ್ನಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಹಾಗೆಯೇ ನೆರೆಯ ಗಣಿ ಗ್ರಾಮದ ಹಿರಿಯರಾದಂಥ ಯಮನಪ್ಪನ ಹಂಡಿ ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಶರಣಪ್ಪ ಬೆನ್ನದವರು ನಡೆಸಿಕೊಡ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ನೆರೆಯ ಶ್ರೀಗೌಡಿ ಗ್ರಾಮದ ಆತ್ಮೀಯರಾದಂಥ ಸಂತೋಷ್ ಎಂಕಲ್ಸಿ ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಾಳಪ್ಪ ಅಚ್ಚಾಳ ಅವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ನೆನಪಾದರೆ ನಾನು ಹಂಪಿಯ ಚರಿತೆಯ ಬೆರೆವೆ, ಮಂಜಾದರೆ ನಾನು ಕೊಡಗಿನ ತೀರದಲ್ಲಿ ನೆರೆವೆ, ಬೆಳಕಾದರೆ ನಾನು ಕರುನಾಡಿನ ಕಿರಣವ ಸರಿವೆ, ಬದುಕಿಯಾದರೆ ನಾನು ದಾಸರ ಕಂಠದಿ ನೆಲೆವೆ, ಖಡ್ಗವಾದರೆ ನಾನು ಚೆನ್ನಮ್ಮನ ಕರದಲ್ಲಿ ನೆರೆವೆ, ಮಲೆಯಾದರೆ ನಾನು ಹೋಗವ್ವನ ಮನೆಗೆ ಬೆರೆವೆ, ಏಳೇಳು ಜನ್ಮಗಳು ಕನ್ನಡ ಕುಲವಾಗಿರುವೆ.
ಗ್ರಾಮದ ಹಿರಿಯರಾದಂಥ ಅಖಂಡಪ್ಪಣ್ಣ ತುಬಾಕಿ ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾನಾರ್ಪಣೆ ಹಾಗೂ ಸನ್ಮಾನವನ್ನ ರಾಮಣ್ಣ ಹಳ್ಳಿಯವರು ನಡೆಸಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ವೇದಿಕೆಯ ಮುಂದುಗಡೆ ಬರಬೇಕಾಗಿ ವಿನಂತಿ. ಕಾವೇರಮ್ಮ ಕಾಪಾಡಮ್ಮ ನೀನುನಿಯ ತೇರಿಸು ಆಶೀರ್ವಾಸೆನಿಸು ಆಯೊಡಲೆ ನಿನಗೆ ಶರಣೋ ಕಾವೇರಮ್ಮ ಕಾಪಾಡಮ್ಮ ನೀನುನಿಯ ತೇರಿಸು. ಹಾಗೇನೆ ನಮ್ಮ ನೆರೆಯ ಗಣಿತಾಣ ಗ್ರಾಮದ ಆತ್ಮೀಯರಾದಂಥ ಸುರೇಶ್ ಪವಾರ್ ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾನಾರ್ಪಣೆ ಹಾಗೂ ಸನ್ಮಾನವನ್ನ ಸಿದ್ದು ಹೊಸಮನಿ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಸಿದ್ದಪ್ಪ ಕುಮಾರ್ ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಲಪ್ಪ ಹಸಿಲ್ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಉಸಿರಾಗುವೆ ಹಸಿರಾಗುವೆ ಬರನಿಗೆ ತಂಪಾಗಿ ಕಡಲಾಗುವೆ ಅಲ್ಲಿ ಅಲಿದಾಡುವೆ ಎಲ್ಲರ ಹಡಪಾವ ಬೈಯದೆ ಕೊಂಡೊಯ್ಯುವ ಆಯೊಡಲೆ ನಿನಗೆ ಶರಣೋ ಕಾವೇರಮ್ಮ ಕಾಪಾಡಮ್ಮ ಈ ಭೂಮಿಯ. ಹಾಗೆಯೇ ಬಸು ಕುರಿಯವರು ಎಲ್ಲಿದ್ರು ವೇದಿಕೆ ಒಳಗಡೆ ಬರಬೇಕಾಗಿ ವಿನಂತಿ. ರಾಮಣ್ಣ ಕುಂಬಾರ ಇವರು ಕೂಡ ವೇದಿಕೆ ಒಳಗಡೆ ಬರಬೇಕು. ಇವರಿಗೂ ಕೂಡ ನಮ್ಮ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಭೀಮಣ್ಣ ಕುಂಬಾರ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಡುವುದು ನಾಡುವಿನೋ ಹೃದಯ ರಾಗದಲ್ಲಿ ಕವಿತೆಯನ್ನು ಬರೆಯುವೆನು ಮನದಾಸೆಯಲ್ಲಿ. ಹಾಡುವುದು ನಾಡುವಿನೋ ಹೃದಯ ರಾಗದಲ್ಲಿ. ಬಸವಣ್ಣ ಕುರಿ ಅವರು ಇವರು ಕೂಡ ಈ ವೇದಿಕೆಯ ಮುಂದುಗಡೆ ಬರಬೇಕು. ಬಸವಣ್ಣ ಕುರಿ ಅವರು ವೇದಿಕೆ ಕಡೆ ಆಗಮಿಸಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಬಸವಣ್ಣ ಕುರಿ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಬಸು ಪೂಜಾರಿ ಅವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ.
ನಾಟಕದ ಗುರುಗಳಾದಂತ ಲಿಂಗರಾಜ್ ಸೋನಾಲ್ ಸಾಕಿನ್ ಬಿರ್ಕಪಿ ಇವರು ಕೂಡ ವೇದಿಕೆ ಒಳಗಡೆ ಬರಬೇಕು. ಅವರಿಗೆ ಬಸು ಅಂತ ಇವರಿಂದ ಸನ್ಮಾನ ಹಾಗೂ ಮಾಲಾರ್ಪಣೆ. ಜಗಕ್ಕೆಲ್ಲ ಮೈಯ ಬರೆದ ಕಲೆಯೇ ನೋಡು ಸಂಗೀತ ಸ್ವರವೇನೋ ಮೂರು ಲೋಕ ಸೃಷ್ಟಿಯಾದ ಸಂಕೇತ ಶ್ರುತಿಲಯೋ ಬೆರೆತಿರಲು ಸ್ವರ್ಗ ಎಲ್ಲಿದೆ ಆದೊಂದು ನಾಡುವಿನೋ ಹೃದಯ ರಾಗದಲ್ಲಿ ಕವಿತೆಯನ್ನು ಬರೆಯುವೆನೋ ಮನದಾಸೆಯಲ್ಲಿ ಆದೊಂದು ಮುದ್ದು ಅನ್ನ ಬಿ ಪೂಜಾರಿ ಇವರು ಕೂಡ ವೇದಿಕೆ ಒಳಗಡೆ ಬರಬೇಕು. ಪೂಜಾರಿ ಕುರುಬರು ಸಂಘದ ಅಧ್ಯಕ್ಷರು ಇವರು ಕೂಡ ವೇದಿಕೆಯ ಒಳಗಡೆ ಬರಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಅವರಿಗೆ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಸದುವನ ಮಣಿಕೇರಿ ಇವರು ನಡೆಸ್ಕೋಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ ನೀಯುವೆ ನಾನೀಗ ಕನ್ನಡದ ಕಂದಿನಲ್ಲಿ ಹಾಡುವೆ ನಾನೀಗ ಹಾಡುವೆ ನಾನೀಗ ಜೀವನ ಗಾಯನ ಪಾವನವೋ ದೇವರ ವರವಿಂದ ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ. ನಮ್ಮ ನಾಟಕದ ಮಾಲೀಕರಾದಂತ ಭೀಮಸೇನ್ ಕುಲಕರ್ಣಿ ಅವರು ವೇದಿಕೆ ಒಳಗಡೆ ಬರಬೇಕು. ಹಾಗೂ ನವೀನ್ಗೌಡ ಪಾಟೀಲ್ ಇವರು ಸಹ ವೇದಿಕೆ ಒಳಗಡೆ ಬರಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ತೀರಲು ತೀರಲು ಸರಳತೆ ಸವೀರಲು ಆತ್ಮೀಯರಾದಂತ ಬಸು ಪೂಜಾರಿ ನಮ್ಮ ಕನಕದಾಸರ ಸಂಘದ ಅಧ್ಯಕ್ಷರಾದಂತ ಬಸು ಪೂಜಾರಿ ಇವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಭೀಮಣ್ಣ ಕುಂಬಾರ್ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಒಲವಿನ ತೀರಲು ಮನ ಬಯಸಿದ ಪ್ರತೀರಲು ಸರಳತೆ ಸವೀರಲು ನಿನ್ನ ಗೆಳೆಯರ ಜೊತೆಯಿರಲು ಸ್ವರ್ಗದ ಕನಸೇತಕ್ಕೆ ಮುಕ್ತಿಯ ಭಯವೇತಕ್ಕೆ ಬದುಕಿಗೆ ನವೀನ್ಗೌಡ ಪಾಟೀಲ್ ಅವರು ಆದಷ್ಟು ಬೇಗನೆ ವೇದಿಕೆ ಒಳಗಡೆ ಬರಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ನಮ್ಮ ನಾಟಕದ ಕಂಪನಿ ಮಾಲೀಕರಾದಂತ ಭೀಮಸೇನ್ ಕುಲಕರ್ಣಿ ಅವರು ಒಳಗಡೆ ಬರಬೇಕು. ಅವರಿಗೆ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಶಾಲು ಹಾಗೂ ಮಾಲಾರ್ಪಣೆ ಸನ್ಮಾನವನ್ನ ಯಮನಪ್ಪ ಪೂಜಾರಿ ಅವರು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಕನ್ನಡವೇ ನಮ್ಮ ಅವಳಿಗೆ ಮುಗಿಯಮ್ಮ ಮಾತಾಡೋ ಇವರಿಗಳು ನಮ್ಮ ಕಾಪಾಡೋ ನೀವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ಇವರಿಗಳು ನಮ್ಮ ಕಾಪಾಡೋ. ಹಾಗೇನೆ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಶರಣಪ್ಪ ಬೆಲ್ಲದ ಇವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಅವರಿಗೆ ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ತಿಮ್ಮಣ್ಣ ಮಣಗೂರು ಅವರು ನಡೆಸಿಕೊಡ್ಬೇಕಂತ ನಡೆಸಿಕೊಳ್ತಾ ಇದ್ದಾರೆ.
ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಭೀಮಣ್ಣ ದೇವಕಾಡಿ ಅವರು ನಡೆಸಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ನಡುವೆ ನಮ್ಮಮ್ಮ ಅವರಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವರು ಕಾಪಾಡೋ ನೀರಿವರು ನಡುವೆ ನಮ್ಮಮ್ಮ. ಇಲ್ಲಿಗೆ ಈ ಮಾಲಾರ್ಪಣೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಈರಣ್ಣ ಕುಂಬಾರ್ ಅವರು ನಡೆಸಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿ ಮಹೋದಯರನ್ನು ತಮ್ಮ ಒಂದು ನುಡಿಮುತ್ತುಗಳ ಮೂಲಕ ಸ್ವಾಗತಿಸಿಕೊಂಡಿರ್ತಕ್ಕಂಥ ಸವಣ್ಣಗೌಡರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಒಂದು ನೋಡಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನೋಡ್ರಿ, ಪ್ರತಿಯೊಂದು ನಿಂತ ನೀರು ಕಲುಷವಾಗುತ್ತದೆ, ಅದಕ್ಕೆ ಮುಂಗಾರಿನ ಮಳೆ ಆಗುವುದರ ಮೂಲಕ ಹೊಸ ನೀರನ್ನು ತರುವುದು. ಅದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಬರಡಾಗಿರ್ತಕ್ಕಂಥ ಕಳೆದುಕೊಂಡಿರ್ತಕ್ಕಂಥ ಒಂದು ಜೀವನಕ್ಕೆ ಹೊಸ ವಸಂತವಾಗುವ ರೀತಿಯಲ್ಲಿ ಈ ಒಂದು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡ್ತಕ್ಕಂಥ ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಶಿವಾನಂದ್ ಅಂಗಡಿ, ಅದೇ ರೀತಿಯಾಗಿ ಶ್ರೀ ಭೀಮಣ್ಣ ಗೋಡಿಯ, ಅದೇ ರೀತಿಯಾಗಿ ಈ ಎಲ್ಲ ಮಹನೀಯರು, ಅದೇ ರೀತಿಯಾಗಿ ಮುತ್ತು ಬಿ ಪೂಜಾರಿ ಅವರು ಈ ಒಂದು ಜ್ಯೋತಿ ಬೆಳೆಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಸಹಾಯವನ್ನು ಮಾಡುವುದರ ಮೂಲಕ, ಸಹಕರಿಸುವುದರ ಮೂಲಕ ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಭಕ್ತಿರಸವೆಂಬ ತೈಲವನೆರೆದು ಚಾಲನೆ ನೀಡಿದಂತ ಎಲ್ಲ ಮಹನೀಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ, ಈ ಒಂದು ರಿಬ್ಬನ್ ಕತ್ತರಿಸುವ ಮೂಲಕ ಶ್ರೀ ತನಜನ ನಗರಾಳ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಈ ಒಂದು ನಾಟಕಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರು ಈ ಒಂದು ಉದ್ಘಾಟನೆಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಜಗತ್ತಿಗೆ ಸಂದೇಶವನ್ನು ನೀಡತಕ್ಕಂಥ ನಡೆದಾಡುವ ದೇವರ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ. ಈ ಒಂದು ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂತೋಷ್ ಗಣಾಚಾರಿ, ಶಾಂತಗೌಡ ಬಿರಾದಾರ್, ಶ್ರೀ ದೇವೇಂದ್ರ ಬಡಗೇರ್, ಶ್ರೀ ರುದ್ರಪ್ಪ ಮಣಿಕೇರಿ, ಶ್ರೀ ಪರಸು ಕುಡಿ, ಶ್ರೀ ಮುದೇಪಗೌಡ ಬಿರಾದಾರ್, ಶ್ರೀ ಶಿವಾನಂದ್ ಗೋಕುಂಬಾರ ಎಲ್ಲ ಮಹನೀಯರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಸಂತನೆಂದರೆ ಯಾರು ದಿವ್ಯತೆಯ ಅರಿತವನ ಸಂತನೆಂದರೆ ಯಾರು ದಿವ್ಯತೆಯ ಅರಿತವನ ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಮಮತೆ ಬಂಧನ ಕಳವಿ ಬಲು ದೂರ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದಂತ ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಸಸಿಗೆ ನೀರಿರುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಶ್ರೀ ಪ್ರಭು ಕಳಮಲಿ, ಶ್ರೀ ಗುರು ಹೂಗಾರ್, ಶ್ರೀ ಜಗದೀಶ್ ದಳವಾಯಿ, ಶ್ರೀ ಸಿದ್ದು ಬಿ ಪೂಜಾರಿ, ಶ್ರೀ ಮಹಾಂತೇಶ್ ಕುಂಬಾರ್, ಶ್ರೀ ಅಶೋಕ್ ರಾಘಾಟೆ, ಶ್ರೀ ಬಸವಕುರಿ ಎಲ್ಲ ಮಹನೀಯರು ಈ ಒಂದು ಬಲೂನ್ ಉದ್ಘಾಟನೆ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಬಲೂನ್ ಉದ್ಘಾಟನೆ ಸುಲ್ತಾನ್ ಸಾಬ್ ಗಡ್ಮಣಿ ಅವರು, ಅದೇ ರೀತಿಯಾಗಿ ಶಿವಾನಂದ್ ಅಂಗಡಿ ಸರ್, ಗಂಗಾಧರ್ ಬೇಕೋಡ್, ಬಸವಕುರಿ ಅವರು ಈ ಒಂದು ಬಲೂನ್ ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಚಾಲನೆ ನೀಡಿದಂತ ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನಂತರದ ಘಟ್ಟ ಮಿಂಚಿನ ಸಂಚಲನ. ಈ ಒಂದು ಮಿಂಚಿನ ಸಂಚಲನ ಶ್ರೀ ಶಾಂತಗೌಡ್ ಬಿರಾದಾರ್, ರಾಮಗೌಡ ಪಾಟೀಲ್, ಮಹಾಂತೇಶ್ ಕುಂಬಾರ್, ಗುರು ಹೂಗಾರ್, ಭೀಮಣ್ಣ ಗೂಡಿಯಾಳ್ ಎಲ್ಲ ಮಹನೀಯರು ಈ ಒಂದು ಮಿಂಚಿನ ಸಂಚಲನ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಚಾಲನೆ ನೀಡಿದಂತ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಪಾರಿವಾಳ ಆಡಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಭೀಮಣ್ಣ ಗುಡಿಹಾಳ್, ಗುಳಪ್ಪ ಹಳ್ಳಿ ಮಹನೀಯರು ಪಾರಿವಾಳ ಆಡಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮಗಳನ್ನು ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಸಾಬನಗೌಡ ಅದೇ ರೀತಿಯಾಗಿ ಸವಣ್ಣಗೌಡರವರು ಈ ವೇದಿಕೆಯ ಮೇಲೆ ಬಂದು ಈ ಒಂದು ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಈ ನಾಟಕವನ್ನು ಉದ್ದೇಶಿಸಿ ನಮ್ಮ ಹಿರಿಯರಾದಂಥ ನೆರೆ ಗ್ರಾಮದ ಹಿರಿಯರಾದಂಥ ಶಿವಾನಂದ ಅಂಗಡಿ ಇವರು ಈ ನಾಟಕವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ತಿಳಿಸಿಕೊಡ್ಬೇಕಂತ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಶ್ರೀ ಮಾರುತೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಅದೇ ರೀತಿಯಾಗಿ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಅವರು ಗುರುಗಳು ಹಾಗೂ ಪೂಜಾರಿಯರಿಗೆ ನಮಸ್ಕರಿಸುತ್ತಾ ಹಾಗೂ ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗುಳಪ್ಪಣ್ಣ ಹಳ್ಳಿಯವರೇ ಹಾಗೂ ಉದ್ಘಾಟಕರಾದಂಥ ತಾನಾಜಿ ನಗರಾಳವರೇ ಹಾಗೂ ಈ ವೇಳೆ ಭಾಳ ಆಗೈತಿ ಅವರಿವರಿ ಅನ್ನದೇ ಎಲ್ಲ ಈ ವೇದಿಕೆ ಮೇಲೆ ಆಸೀನರಾದಂಥ ರಾಜಕೀಯ ಧುರೀಣರೇ ಹಾಗೂ ಗುರು ಹಿರಿಯರೇ ಹಾಗೂ ಮುಂದೆ ಕೂತಂಥ ಪ್ರೇಕ್ಷಕರೇ ತಾಯಂದಿರೇ ಹಾಗೂ ಎಲ್ಲ ನನ್ನ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಈ ಒಂದು ಅರಸುನಿಗೆ ಗ್ರಾಮ ಚಿಕ್ಕದಿದ್ದರೂ ಭಾಳ ಚೊಕ್ಕದಾಗಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಭಾಳ ಶಿಸ್ತತೆಯಿಂದ ಮಾಡುತ್ತೈತೆ. ಅದಕ್ಕೆ ಈ ಒಂದು ನಾಟಕದ ಬಹಳ ಅದ್ಭುತವಾದಂಥ ಅದು ಅನ್ನಿಸ್ತದೆ ನನಗೆ. ಯಾಕಂದ್ರೆ ಸಾವುಕಾರ ಏನೇನೋ ಭಾಳ ಚಂದ ಹೇಳ್ಯಾರ. ಏನು ರೀ ನೋಡು ಒಂದಿಟ್ಟ ಸಾವುಕಾರನ ಸಂಪತ್ತ ಬಡವನ ತಾಕತ್ತು ಭಾಳ ಅದ್ಭುತವಾದಂಥದ್ದು ಐತಿ. ಹೆಸರನ್ನ ಅದ್ಭುತವಾದಂಥದ್ದು ಐತಿ ಅಂದ ಬಳಿಕ ನಾಟಕನೂ ಅದ್ಭುತವಾದಂಥದ್ದು ಇರ್ಬೋದು. ಅದಕ್ಕೆ ಈ ನಾಟಕ ಎಲ್ಲ ಅರಸುನಿಗೆ ಅವ್ರಿಗೇನು ಹೇಳೋದು ಜरूरत ಇಲ್ಲ. ಯಾಕಂದ್ರೆ ಮೊದಲು ಯಾರೂ ಇರಂಗಿಲ್ಲ, ಇಂದ್ರಗಡೆ ಭಾಳ ಮಂದಿ ನೆರೆದಕ್ಕೆ ಭಾಳ ಶಿಸ್ತತೆಯಿಂದ ವ್ಯವಸ್ಥೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ನಾಟಕ ಎಲ್ಲ ರೀತಿ ಒಗಾತಗೆ ನೋಡ್ಕೊಂಡು ಒಳ್ಳೆಯದನ್ನಷ್ಟೇ ತಗೊಂಡು ಕೆಟ್ಟದ್ದನ್ನು ಇಲ್ಲೇ ಬಿಟ್ಟು ಆ ಮಾರುತೇಶ್ವರ ಒಂದು ಕೃಪೆಗೆ ಪಾತ್ರರಾಗಿ, ಅದೇ ರೀತಿಯಾಗಿ ವೀರದೇವರ ಕೃಪೆಗೆ ಪಾತ್ರರಾಗಿ ತಾವೆಲ್ಲರೂ ಮಳೆ ಬೆಳೆ ಚಲೋ ಕೊಟ್ಟಾನ. ಈಗ ಎಲ್ಲ ಚಲೋ ಆಗೈತಿ, ಇನ್ನೇನು ರೇಟ್ ಅಟ್ಟಬೇಕು. ಆ ಮಾರುತೇಶ್ವರಿಗೆ ಹಾಗೂ ಬೀರದೇವರಿಗೆ ಆ ರೇಟನ್ನು ಕೊಡ್ತಾನಂತೇಳಿ ನಮಗೂ ಅನಿಸೈತಿ. ಅದೇ ರೀತಿಯಾಗಿ ಎಲ್ಲ ಶಾಂತತೆಯಿಂದ ಕೂತು ಇಷ್ಟು ಶಾಂತತೆಯಿಂದ ಕೂತದ್ದು ನಾನು ನೋಡೇ ಇಲ್ಲ. ಎಲ್ಲ ದಾಂಧಿ ಭಾಳ ಮಾಡ್ತಾರೆ ಆ ಕಡೆ ಗ್ರಾಮದವರು. ಅದಕ್ಕೆ ತಾವೆಲ್ಲ ಶಾಂತತೆಯಿಂದ ಕೂತ ಸಂಬಂಧ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ತಮ್ಮ ಅನಿಸಿಕೆಯನ್ನು ತಿಳಿಸಿಕೊಟ್ಟಂತ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ತಾನಾಜಿಯನ್ನ ನಾಗರಾಳ ಇವರು ಸಹ ಈ ನಾಟಕವನ್ನು ಉದ್ದೇಶಿಸಿ 2 ಮಾತಿನಲ್ಲಿ ಮಾತಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಗ್ರಾಮದ ಆರಾಧ್ಯ ದೇವರಾದಂಥ ಶ್ರೀ ಮಾರುತೇಶ್ವರ ಮತ್ತು ಬೀರದೇವರ ಪಾದಕಮಲಗಳಿಗೆ ಭಕ್ತಿಯ ನಮಸ್ಕಾರವನ್ನು ತಿಳಿಸುವುದರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಅರಸುನಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿದಂಥ ಹಿರೇಮಠ ಪೂಜ್ಯರಲ್ಲಿ ಮತ್ತು ಪೂಜಾರಿಯವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿದಂಥ ಗ್ರಾಮದ ಹಿರಿಯರು ಆತ್ಮೀಯರಾದಂಥ ಗುಳಪ್ಪಣ್ಣ ಹಳ್ಳಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನನ್ನ ಆತ್ಮೀಯ ಸೋದರಿ ಹಿರಿಯರಾದಂಥ ಶಿವಾನಂದ ಅಂಗಡಿಯವರೇ, ಪ್ರಭು ಕೊಳಮಲಿಯವರೇ, ಸುಲ್ತಾನ್ ಅಣ್ಣ ದೊಡ್ಡಮನಿಯವರೇ, ಗಂಗಾಧರ್ ಬ್ಯಾಕ್ವಾಡ್ ಅವರೇ, ಭೀಮಣ್ಣ ಗೋಡಾಳ್ ಅವರೇ, ಶಿವ್ ಕುಂಬಾರ್ ಅವರೇ, ಜ್ಞಾನವಣ್ಣ ಚಲವಾದೇವ್ರೆ, ಸಂತೋಷ್ ಗಣಾಚಾರ್ಯ ಅವರೇ, ರವಿ ಗೊಳಸಂಗಿ ಅವರೇ, ಶ್ರೀಕಾಂತ್ ಆಕಳವಾಡಿ ಅವರೇ, ಯಲ್ಲನಗೌಡ ಬಿರಾದರ್ ಅವರೇ, ರಾಮನಗೌಡ ಪಾಟೀಲ್ ಅವರೇ, ಭೀಮರಾವ್ ಕುಲಕರ್ಣಿ ಅವರೇ, ಶಾಂತು ಬಿರಾದರ್ ಅವರೇ, ಮಾಂತೇಶ್ ಕುಂಬಾರ್ ಅವರೇ, ಹೂಗಾರಣ್ಣ ಅವರೇ, ಯಮನೂರಣ್ಣ ಹಂಡಿ ಅವರೇ, ಕುಂಬಾರಣ್ಣ ಅವರೇ, ಗುರಪ್ಪಣ್ಣ ಕುಂಬಾರ್ ಅವರೇ, ರುದ್ರಪ್ಪಣ್ಣ ಮಣ್ಣಿಕೇರಿ ಅವರೇ, ಅವರಿವರೆನ್ನದೇ ವೇದಿಕೆ ಸಿದ್ದು ಕುಂಬಾರ್ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾದಂಥ ಯಾವತ್ತು ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಯಾವತ್ತು ನನ್ನ ಅರಸುನಿ ಗ್ರಾಮದ ಗುರು ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಎಲ್ಲರಿಗೆ ನಮಸ್ಕಾರಗಳು. ವಿಶೇಷವಾಗಿ
ಈ ಭಾಗದಲ್ಲಿ ಅರಸುನಿ ಗ್ರಾಮ ಒಂದು ಚಿಕ್ಕ ಗ್ರಾಮ ಇದ್ರೂ ಮಾರುತೇಶ್ವರ ಜಾತ್ರಾ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಈ ಭಾಗದಲ್ಲಿ ಮಾಡುವಂಥ ಗ್ರಾಮ ಯಾವುದಾದಿದ್ರೆ ಅದು ಅರಸುನಿ ಗ್ರಾಮ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಬಂಧುಗಳು. ವಿಶೇಷವಾಗಿ ಮೊದಲನೇದಾಗಿ ಅದರ ನಿಮಿತ್ತವಾಗಿ ಅರಸುನಿ ಗ್ರಾಮದ ಗುರು ಹಿರಿಯರನ್ನು ಮತ್ತು ಯುವಕ ಮಿತ್ರರನ್ನು ನಾವೆಲ್ಲ ಧನ್ಯವಾದ ಹೇಳಬೇಕಾಗುತ್ತೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಸತತವಾಗಿ ನಾಳೆ ಒಂದು ಕಾರ್ಯಕ್ರಮ ಇರಬೇಕು, ನಾಳೆ ಒಂದು ಕಾರ್ಯಕ್ರಮ, ಅದಕ್ಕೆ ಸತತವಾಗಿ 2 ದಿನ ಒಳಗೆ ಹನುಮಂತ ಮಾರುತೇಶ್ವರ ಜಾತ್ರಾ ಮಾಡುವಂಥ ಗ್ರಾಮ ಅದು ಅರಸುನಿ ಗ್ರಾಮ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ ಬಂಧುಗಳು. ವಿಶೇಷವಾಗಿ ಎಲ್ಲ ಸಮುದಾಯದ ಜನರನ್ನು ಮತ್ತು ಸುತ್ತಮುತ್ತ ಹಳ್ಳಿನ ಗುರು ಹಿರಿಯರನ್ನು ಕರ್ಕೊಂಡು ಬಂದು ಎಲ್ಲರನ್ನು ಗೌರವಿಸಿ ಇದೊಂದು ಮಾದರಿ ಗ್ರಾಮ ಆಗಲಿಕ್ಕೆ ಕಾರಣೀಭೂತ ಅಂತ ಯಾವತ್ತು ಅರಸುನಿ ಗ್ರಾಮದ ಗುರು ಹಿರಿಯರು ಮತ್ತು ಯುವಕ ಮಿತ್ರರಿಗೆ ಧನ್ಯವಾದ ತಿಳಿಸುವುದರ ಜೊತೆಗೆ ಅರಸುನಿ ಗ್ರಾಮ ಈ ಭಾಗದಲ್ಲಿ ತನ್ನದೇ ಆದಂಥ ಸಂಸ್ಕಾರವುಳ್ಳಂಥ ಮತ್ತು ಸಾಮರಸ್ಯವುಳ್ಳಂಥ ಗ್ರಾಮ ಅರಸುನಿ ಗ್ರಾಮ. ಇದೇ ರೀತಿ ಅರಸುನಿ ಗ್ರಾಮ ಬರುವಂಥ ದಿನಮಾನಗಳಲ್ಲಿ ಇಡೀ ಅರಸುನಿ ಗ್ರಾಮದ ಎಲ್ಲರದು ಒಂದು ಹಿರಿಯರು ಮತ್ತು ಯುವಕರದ್ದು ಒಂದು ಬೇಡಿಕೆ ಐತಿ, ಅದು ಮಾರುತೇಶ್ವರ ಒಂದು ಸಮುದಾಯ ಭವನ ಆಗಬೇಕು. ಆ ಮಾರುತೇಶ್ವರ ಸಮುದಾಯ ಭವನ ಈಗಾಗಲೇ ಎಸ್ಟಿಮೇಟ್ ಮಾಡಿ ಒಂದು 60 ಲಕ್ಷ ರೂಪಾಯಿ ಎಸ್ಟಿಮೇಟ್ ಅನ್ನು ಮಾಡಿದ್ದಾರೆ. ಬರುವಂತ ಒಂದು ವಾರದಲ್ಲಿ ಅಥವಾ ನೀವೆಲ್ಲರೂ ಕೂಡಿಕೊಂಡು ಇನ್ನೊಮ್ಮೆ ಮಾಡಿ ಈ ಭಾಗದ ಶಾಸಕರ ಸಚಿವರಿಗೆ ಇನ್ನೊಮ್ಮೆ ಭೇಟಿ ಆರಿ, ನಿಮ್ ಕೂಡ ನಾವು ಶೆಟ್ಟರು ಸಂತೋಷ ಎಲ್ಲರೂ ಕೂಡಿರ್ತೇವೆ. ಬರುವಂತ ಜಾತ್ರೆನೊಳಗೆ ಆ ಸಮುದಾಯ ಭವನವನ್ನು ಒಂದು ಹಂತಕ್ಕೆ ತರುವಂತ ಮಾತನ್ನು ಹೇಳೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಸಚಿವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬರುವುದಾಗಿಲ್ಲ. ಫೋನಿನ ಮುಖಾಂತರ ಅವರು ವಿಷಯನ ದೂರವಾಣಿ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುವುದರ ಜೊತೆಗೆ ತನುಮನದನ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಂದು ಇರ್ತೈತಂತ ಮಾತಂತ ಹೇಳುವುದರ ಜೊತೆಗೆ ಬರುವಂತ ದಿನಮಾನಗಳಲ್ಲಿ ಮಾರುತೇಶ್ವರ ಈ ಭಾಗಕ್ಕೆ ಸಮೃದ್ಧಿಯನ್ನು ಕೊಡ್ಲಿ, ಮಳೆ ಬೆಳೆ ಕೊಡ್ಲಿ, ಎಲ್ಲ ನಮ್ಮ ರೈತಾಪಿ ಜನರು ನಗುಮುಖದಲ್ಲಿ ಇರ್ಲಿ ಅಂತ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿದಂತ ಹಿರಿಯರಿಗೆ ಧನ್ಯವಾದಗಳು. ಈಗ ರವಿಯಣ್ಣ ಗೋಳಸಗಿ ಕರ್ವೆ ಅಧ್ಯಕ್ಷರು ಕೋಲಾರ, ಇವರು ಸಹ ಈ ನಾಟಕವನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ತಾಯಿ ಭುವನೇಶ್ವರಿಯನ್ನ ನಮ್ಮ ಮನದಲ್ಲಿ ಸ್ಮರಿಸುತ್ತಾ, ಇವತ್ತಿನ ದಿನ ಮಾರುತೇಶ್ವರ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿ ಇರುವರುಗಳಿಗೂ ನನ್ನ ಶಿರಸಾಷ್ಟಾಂಗವನ್ನವರಿಗೆ, ಅದೇ ರೀತಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಭಾಗದ ಶಾಸಕರು ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರದ ಕಾರಣ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ತಾನಾಜನ್ಯವರು ಕೂಡ ಈ ಒಂದು ಉದ್ಘಾಟನೆ ನಿರ್ವಹಿಸಿದ್ರು. ಅವರು ಕೂಡ ತುಂಬ ಧನ್ಯವಾದ ತಿಳಿಸ್ತಾ, ವೇಳೆಯ ಭಾಳ ಆಗ್ಯದ, ಸಮಯದ ಅಭಾವದಿಂದ ನಾನು ಹೆಚ್ಚಿಗೆ ಮಾತಾಡೋಂಗಿಲ್ಲ, ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡ್ರಿ. ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಈ ಒಂದು ನಾಟಕದ ವಿಶೇಷವಾಗಿ ಮಾತಾಡ್ಬೇಕಂದ್ರೆ, ಈ ಒಂದು ನಾಟಕವನ್ನು ಬರೆದಿರ್ತಕ್ಕಂಥ ಕವಿ ಈ ನಾಟಕದ ಆಗು ಹೋಗುಗಳನ್ನು ಸನ್ನಿವೇಶಗಳ ತಕ್ಕಂತೆ ಕೆಟ್ಟದ್ದು ಒಳ್ಳೆಯದನ್ನು ಎರಡೂ ವಿಮರ್ಶೆ ಮಾಡಿ ಪರಿಕಲ್ಪನೆಗೆ ತಕ್ಕಂತೆ ಕಾಲ್ಪನಿಕವಾಗಿಯೂ ಕೂಡ ಈ ಒಂದು ಕಥೆಯನ್ನು ಬರೆದಿರ್ತಾರೆ. ಅಂಥ ಒಂದು ಒಳ್ಳೆಯ ಕಥೆಯನ್ನು, ಅರ್ಥಗರ್ಭಿತವಾಗಿರ್ತಕ್ಕಂಥ ಕಥೆಯನ್ನು ಅರಸನಗಿ ಗ್ರಾಮದ ನನ್ನ ಯುವ ಮಿತ್ರರೆಲ್ಲರ ಜೊತೆಗೂಡಿ ಹಿರಿಯರ ಮುಖಾಂತರ ಈ ನಾಟಕವನ್ನು ಅಭಿನಯಿಸಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆಯ ಮುಖಾಂತರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಅವರಿಗೆ ತುಂಬೂರದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ನಂತರದಲ್ಲಿ ಈಗಾಗಲೇ ಹಿರಿಯರು ಸಿದ್ಧನಾಥ್ ಶೆಟ್ಟರು, ತಾನಾಜನ್ನವರು ಮಾತಾಡಿದ್ದಾರೆ. ಅದರ ಒಂದು ನಮ್ಮ ಕೋಲಾರ ತಾಲೂಕು ಮತ್ತು ನಿಡಗುಂದಿ ತಾಲೂಕು ಎರಡೂ ನೂತನವಾಗಿ ಆಗಿರುವುದರಿಂದ ಈ ಭಾಗದ ಜನರಿಗೆ ಸಂಪರ್ಕಕ್ಕೆ ಬಹಳ ಸಮಸ್ಯೆ ಆಗಿದೆ. ದಯವಿಟ್ಟು ನಾವು ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ದಯವಿಟ್ಟು ತಾರಾಂಜನ್ನವರು ನಿಡಗುಂದಿ ಮತ್ತು ಕೋಲಾರಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್ಸಿನ ವ್ಯವಸ್ಥೆಯನ್ನು ದಯವಿಟ್ಟು ಶೀಘ್ರದಲ್ಲಿ ಮಾಡಿದರೆ ಅರಸನಗಿ ಗ್ರಾಮ ಒಂದೇ ಅಲ್ಲದೆ ಈ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗ್ರಾಮಕ್ಕೂ ಕೂಡ ಬಡಜನರಿಗೂ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗ್ತದೆ ಈ ಸುಸಂದರ್ಭದಲ್ಲಿ ಹೇಳ್ತಾ, ಅದನ್ನು ನಾವು ದಯವಿಟ್ಟು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಕೂಡ ನಾವು ಮಾಡ್ಕೊತೀವಿ.
ಮುಂಬರುವ ದಿನಮಾನದಲ್ಲಿ ನಾನು ಈ ಊರಿನ ಗಣ್ಯ ಮಾನ್ಯರು ಎಲ್ಲರಿಗೂ ಕೂಡ ಒಂದು ವಿನಂತಿ ಮಾಡ್ಕೊತೇನೆ. ತಮ್ಮ ಗ್ರಾಮದಲ್ಲಿ ಸಂಘಟನೆ, ಯುವ ಶಕ್ತಿಗೆ ಒಂದು ಸಂಘಟನೆ ಬೇಕು. ಸಂಘಟನೆ ಇತ್ತಂದ್ರೆ ಏನನ್ನು ಬೇಕಾದರೂ ನಾವು ಜಯಿಸ್ಬೋದು. ದಯವಿಟ್ಟು ಯುವಕರು ಹಾಳಾಗುವುದನ್ನು ಬಿಟ್ಟು ಒಂದು ಸಂಘಟನೆಯನ್ನು ಮಾಡಿ ಗ್ರಾಮಕ್ಕಾಗಲಿ ತಾಲೂಕಿಗಾಗಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ರೆ ಅದು ಏನು ತಪ್ಪಾಗಲಿಕ್ಕಿಲ್ಲ. ದಯವಿಟ್ಟು ಒಂದು ಸಂಘಟನೆಯನ್ನು ಮಾಡ್ರಿ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ, ಏನು ಈ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಸ್ವಾಗತ ಮಾಡಿರ್ತಕ್ಕಂಥ ಪಾಪ ನಾನು ಇನ್ನೂ ಹೆಸರು ಹೇಳಬೇಕಾಗಿತ್ತು, ಸಮಯದ ಅಭಾವದ. ಪಾಪ ರಂಗನಾಥ್ ದಿನ್ನಿಯವರು, ಪೂಜಾರಿ ಅನ್ನೋರು ಸ್ವಲ್ಪ ಭಾಳ ಒತ್ತಾಯ ಮಾಡಿ ನಾವು ಬಂದೀವಿ, ಏನು ತೊಂದರೆ ಇಲ್ಲ. ದಯವಿಟ್ಟು ಇದೇ ರೀತಿ ಮುಂದುವರಿಲಿ, ಯುವ ಪ್ರತಿಭೆಗಳ ಹೊರಗೆ ಬರಲಿ. ಪಾಪ ಸಂಗೀತ ಬಳಗ ಅವರು ಕೂಡ ಒಳ್ಳೆಯ ಸಂಗೀತಗಾರರಿದ್ದಾರೆ. ಈ ನಾಟಕ ಯಶಸ್ವಿ ಆಗಲಿ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿವರೆಗೂ ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿ ಕೊಟ್ಟಿರ್ತಕ್ಕಂಥ ಸಮಸ್ತ ನನ್ನ ಅರಸನಗಿ ಗ್ರಾಮದ ಗುರು ಹಿರಿಯರಿಗೂ, ಯುವ ಮಿತ್ರರಿಗೂ, ತಾಯಂದಿರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ ಅಂತ ತಿಳಿಸ್ತಾ ನನ್ನ ಎರಡು ಮಾತಿಗೆ ವಿಳಂಬವನ್ನು ಇಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ. ದಯವಿಟ್ಟು ಕಲಾವಿದರು, ಕಲಾಭಿಮಾನಿಗಳು ಇನ್ನೊಂದು 5 ನಿಮಿಷ ಟೈಮ್ ಕೊಡ್ರಿ. ಆಯ್ತು, ಮುಕ್ತಾಯ ಮಾಡ್ತಾ ಇದ್ದೇವೆ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಾನಪದ ಛಲವಾದಿ ರಾಜ್ಯ ಸಂಘಟನಾ ಸಂಚಾಲಕರು ಬೆಂಗಳೂರು ಇವರು ಕೂಡ 2 ಮಾತಿನಲ್ಲಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿಕೊಡ್ಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಸಂತೋಷ್ ಗಣಚಾರಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿಕೊಡ್ಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಅನ್ನಗಳ 2 ನಿಮಿಷ ನಾನು ಬ್ಯಾಡ ಅಂದ್ರು ಕೊಟ್ಟಾರ. ಒಂದು 2 ನಿಮಿಷನಾಗ ಮುಗಿಸ್ಬಿಡ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂದು ಸುಂದರ ಸಾಮಾಜಿಕ ನಾಟಕದ ಒಂದು ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಇಬ್ಬರು ಶ್ರೀಗಳ ಪಾದಗಳಲ್ಲಿ ಪಡಮಟ್ಟು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೈಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು, ಜನಪ್ರಿಯ ಸಚಿವರ ಅಂತ ಸನ್ಮಾನ್ಯ ಶಿವಾನಂದ ಎಸ್ ಪಾಟೀಲ್ ಸಾಹೇಬರವರ ಅನುಪಸ್ಥಿತಿಯಲ್ಲಿ ಈ ಭಾಗದ ಜನನಾಯಕ ಹಾಗೂ ಯುವ ನಾಯಕರ ಅಂತ ಶಿವಾನಂದ ಎಸ್ ಪಾಟೀಲ್ ಸಾಹೇಬರ ಅಭಿಮಾನಿ ಬಳಗದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ನನ್ನ ಮಾರ್ಗದರ್ಶಕರಾದಂಥ ತಾನಾಜನ ನಗರಾಳ್ ಅವರೇ, ಶಿವಾನಂದ ಅಂಗಡಿ ಅವರೇ, ಎಲ್ಲ ಗೌರವಾನ್ವಿತ ಎಲ್ಲ ಗುರು ಹಿರಿಯರೇ, ಯಾಕಂದ್ರೆ ಎಲ್ಲರಿಗೂ ಹೆಸರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ಅರಸಿನಗಿ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮದ ಗುರಿಯಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ನನ್ನ ಎಲ್ಲ ತಾಯಂದಿರು ಹಾಗೂ ಯುವಕ ಮಿತ್ರರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಆದರೆ ನಾನು ಇಲ್ಲಿ ನೋಡಿದೆ ಎಲ್ಲ ವರ್ಗದ ಜನರನ್ನ ಕೂಡಿಕೊಂಡು ಇಂಥ ಒಂದು ಒಳ್ಳೆಯ ನಾಟಕದ ಕಾರ್ಯಕ್ರಮ ನನ್ನ ಅರೇಂಜ್ಮೆಂಟ್ ಮಾಡಿರಲ್ಲ. ಇದಕ್ಕೊಂದು ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತೇನೆ ಅಂತೇಳಿ ಇಚ್ಛಪಡ್ತೀನಿ. ಬಂಧುಗಳೇ, ಇಂಥ ಒಂದು ಚಿಕ್ಕದಾದ ಗ್ರಾಮದಲ್ಲಿ ಯಾರಾದರೂ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಯುವಂಥ ಗ್ರಾಮ ಯಾವುದಾದ್ರೆ ಅದು ಅರಸಿನಗಿ ಗ್ರಾಮ ಅಂತೇಳಿ ಇಚ್ಛಪಡ್ತೀನಿ. ಬಂಧುಗಳೇ, ಇಂಥ ಒಂದು ಗ್ರಾಮಕ್ಕೆ ನನ್ನನ್ನು ಕರೆಸಿ, ಯಾಕಂದ್ರೆ ಇಂಥ ಗ್ರಾಮದಲ್ಲಿ ಒಂದು ಎಲ್ಲ ಯಾಕಂದ್ರೆ ಈಗಿನ ಟಿವಿ ಮಾಧ್ಯಮಗಳಲ್ಲಿ ಮಾರು ಹೋಗಿಬಿಟ್ಟಿವಿ. ಕಲೆಯನ್ನು ಉಳಿಸಿ ಇಂಥ ಒಂದು ಕುಟುಂಬಕ್ಕೆ ಅನ್ನ ಹಾಕ್ತಿರಲ್ಲ, ಇಂಥ ಒಂದು ಪುಣ್ಯ ಕಾರ್ಯವನ್ನ ಮಾಡಿದಂಥ ಕೀರ್ತಿ ಯಾವ್ದಾದ್ರು ಇದ್ರೆ ಅದು ಅರಸಿನಗಿ ಗ್ರಾಮ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಬಂಧುಗಳೇ, ಇದಕ್ಕಂದ್ರೆ 2 ಭಾಷೆಯಲ್ಲಿ ಅವರು ಒಂದು ಗಂಡಿನ ಭಾಷೆಯಲ್ಲಿ ಹಾಡಿದರು, ಒಂದು ಹೆಣ್ಣಿನ ಭಾಷೆಯಲ್ಲಿ ಹಾಡಿದರು. ಸಂಗೀತಗಾರ ನಾನು ಒಂದು ಅಬ್ಸರ್ವ್ ಮಾಡಿದೆ, ಒಳ್ಳೆಯ ಒಂದು ಸಂಗೀತಗಾರ ನಡೆಸಿಕೊಟ್ರಿ. ಆದ್ರೆ ನೀವು ಇಲ್ಲಿಯ ಕಲೆಯನ್ನ, ಯಾಕಂದ್ರೆ ಎಲ್ಲರೂ ಕಲಿತು ಮಾಡುವಂಥ ಕಲೆಯನ್ನ ಏನು ಬೆಳೆಸಿರಲ್ಲ, ಇಂಥ ಒಂದು ಕಲೆಗೆ ಬೆಲೆ ಕೊಟ್ಟಂತ ಗ್ರಾಮ ಯಾವುದಾದ್ರಿಂದ ಅರಸಿನಗಿ ಗ್ರಾಮ ಅಂತ ಹೇಳಿ ಇಚ್ಛಪಡ್ತೀನಿ. ನನ್ನ 2 ಮಾತುಗಳನ್ನ ಆಳ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಕಮಿಟಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರಿಗೆ ನನ್ನ ಅನಂತ ಕೋಟಿ ನಮಸ್ಕಾರ ಅಂತ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಣ್ಣರಿಗೆ ಇನ್ನೊಂದು ವಿಷಯ, ಈಗ ನಮ್ಗ ನಡಗುಂದಿಯಿಂದ ಗಣಿತನ ಬಸ್ ಬಂದು ಹೋಗುತ್ತೆ. ಅದೇ ಬಸ್ಸನ್ನ ಸೋಕೋಡವರಿಗೆ ಬರುವಂತೆ ತಾವು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ಈಗಾಗಲೇ DC ಸಾಹೇಬ್ರಿಗೆ ಮಾತಾಡಿದ್ದೀನಿ. ಈಗ ನಮ್ಮನ್ನು ಏನು ನಿಡಗುಂದಿ ಈಗೇನು ಅಧ್ಯಕ್ಷರು ಹೇಳಿದ್ರಲ್ಲ, ಆ ನಿಡಗುಂದಿಯಿಂದ ಕೋಲಾರಕ್ಕೆ ಹೋಗುವಂಥ ಬಸ್ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ಅದು ನನ್ನ ಜವಾಬ್ದಾರಿ. ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಗ್ರಾಮದ ಗುರು ಹಿರಿಯರಿಗೂ, ವೇದಿಕೆ ಮೇಲೆ ಆಸಿದಂತ ಪೂಜ್ಯರಿಗೂ
ಗುರು ಹಿರಿಯರಿಗೆ ತುಂಬು ಹೃದಯದ ವಂದನ ಅರ್ಪಣೆಯನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೃದಯ
Ramadan